ಹೆಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೇವೆ ನೋಡ್ರಿ. ಮಾವ ಹೆಂಗೆ ಕೂತಿದಿ? ಹಾಯರ ಮಾಡು. ಮೂಕಿದ್ದೇನು? ಅವ್ರಿಗೆ ಇಂಟ್ರೆಸ್ಟೇ ಹೋಗ್ಯದ್ರಿ ಇದ್ರ ಮ್ಯಾಲಿಂದ ವಿಡಿಯೋ ಮೇಲೆ. ಫಸ್ಟ್ ಎಲ್ಲ ಅವರೇ ಚಾಲು ಮಾಡ್ತಿರು, ಸ್ಟಾರ್ಟ್ ಮಾಡ್ತಿರು ವಿಡಿಯೋ. ಈಗ ಎಲ್ಲಿ ವಿಡಿಯೋನು ಸ್ಟಾರ್ಟ್ ಮಾಡೋದಿಲ್ಲ, ಹಾಯ್ನು ಹೇಳಲಿಗ್ಯಾರ ಅವ್ರು ಇವಾಗ. ಹಾ, 108 ಕನಸ ನನಸಾವ, ಏನ್ ಮಾಡೋದು? ಕನಸು ನನ್ಸಾಗ್ಯಾವ ಆಗಿಲ್ಲ ಮತ್ತ ಕನಸು ನನ್ಸಾವ ಅಲ್ಲತ್ತಿದಿ. ಇಲ್ಲ, ಕನಸು ಕಾಣೋದೈತಿ ಬಾ, ಕನಸು ಕಾಣೋದೇ ನಡ್ದದ. ಮುಂದೆ ನನಸಾತಾವ ಈಗ ಕನಸು ಕಾಣದ್ರ ಏನಾಗಲ್ಲ, ಮಣ್ಣಾಗಲ್ಲ. ಯಾವಕ್ಕೂ ಇದ್ರ ಮೇಲೆ ಬಿ ಇಟ್ಟು ಬಿ ಇದು ಏನು ಏನೇ ಸುಮ್ಮನೆ ಯಾವ್ದು ಕೆಲಸ ಅದು ಹೋಗ್ತೀನಿ. ಏನ್ ಹೇಳ್ತಾರ ಅವ್ರಿಗೆ ಗೊತ್ತಾಗಿಲ್ಲ, ನನಗಾರ ಏನ್ ಗೊತ್ತಾಗಬೇಕು? ನೀ ಏನ್ ಹೇಳ್ತಾರ ತಿಳಿಲಿಲ್ಲ ಒಂದು. ಗೊತ್ತಲ್ಲ, ಅವ್ರಿಗೆ ಗೊತ್ತಾಗಲ್ಲ. ಬರ್ರಿ ಫ್ರೆಂಡ್ಸ, ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣತ್ತ. ಅಡಿಗೆ ಮಾಡ್ಬೇಕು. ಅದು ಪಪ್ಪಂಬರ್. ಹಾಯ್ ಹಾಯ್ ರಚು. ಆಕೆ ಹೇಳ್ತಾವ ಧನ್ಯವಾದಗಳು. ನಿಮ್ಮ ಪಪ್ಪನ ಹೆಸರು ಏನದ? ನಿದ್ದೆ ಹೊಂಟದ, ಊಟ ಮಾಡಿ. ಆಯ್ ಪಪ್ಪನ ಹೆಸರು ಏನದ? ನಿಮ್ಮ ಪಪ್ಪನ ಹೆಸರು ಏನದ? ಆಯ್ ಬಿಡ. ಬೀರಪ್ಪ. ಬೀರಪ್ಪ ಪಪ್ಪ. ಮತ್ತ ಹಾ ಶಾಣೆ ನಮ್ಮ ರಚು. ಬರ್ರಿ, ಅವರು ಗೊತ್ತಾರ ಕುಂದ್ರಲೇಕ. ಅವ್ರು ರಾಧಿಕಾ ಬಾರ. ದೌಂತಿ ಹೋಗ್ತೆ ನಾವೇ ಇವತ್ತ ಅದ ಕಬ್ಬಚ್ಚದ ನಂಬಲೆ ರಾಣ ಜಡ್ಡಿ ಅದ ನಡಿ. ಮಂದಿ ಬರ್ತಾರ. ರೊಟ್ಟಿ ಒಣಗಿ ಮಾಡ್ಬೇಕು. ಬರ್ರಿ ಫ್ರೆಂಡ್ಸ್, ಮಾಡೋಣ ಪಟ 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 ಅಂತೇಳಿ ಮಾಡಿಕೆರೆ ದೌಂತಿ ಆದೇನಿಲ್ಲೋ ಬಂದ್ರೆ ಮಾಡೋದು ಬರ್ಲಿಕ್ಕೆ ಆಗಿಲ್ರಿ. ಇವಾಗ ನೋಡ್ರಿ ಫ್ರೆಂಡ್ಸ, ರೊಟ್ಟಿ ಬಿಡತ್ತಿ ನೋಡ್ರಿ. ಈ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ. ಸ್ಕಿಪ್ ಮಾಡಿದೆ ಎಂಟು ತನಕ ವಿಡಿಯೋ ನೋಡ್ತೀರಿ ಅನ್ಕೋತೀನಿ. ಇದು ನಿಮ್ಗೆ ಯಾರ್ಯಾರಿಗೆ ರೊಟ್ಟಿ ಬರಲಲ್ಲ ಅವರಿಗೆ ಇದು ವಿಡಿಯೋ ಇದು ಆಗ್ತದೆ ಅನ್ಕೋತೀನಿ ರೀ. ನಾನು ಯೂಸ್ ಆಗ್ತದೆ ಅನ್ಕೋತೀನಿ ರೀ. ಫಸ್ಟ್ ನಾನು ಹಿಟ್ಟು ನಾದ್ಕೊಂಡೀನಿ ರೀ. ಒಂದು ಸ್ವಲ್ಪ ಜಿಗಿ ಹರಿತ್ರಿ ನಮ್ದು ಹಿಟ್ಟು. ಅದಕ್ಕೆ ಒಂದು ಸ್ವಲ್ಪ ಬಿಸಿ ನೀರಿಗೆ ತೆಮ್ಯಾಗ ಹಾಕಿ ಕುದಿಯೋ ನೀರ ಹಿಟ್ಟನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಕಲಿಸ್ಕೊಂಡು ನಾದೇನು ರೀ. ಅವಾಗ ಜಿಗಿ ಬಂತು. ಹಿಟ್ಟನು ಸಾಫ್ಟಾಗಿ ಆಮೇಲೆ ಸ್ಮೂತಾಗಿ ಚಂದ ಐತ್ರಿ ಹಿಟ್ಟು. ಎಷ್ಟು ಬಡದ್ರು ಭೀ ಅಷ್ಟು ಹರಂಗಿಲ್ಲ ರೊಟ್ಟಿ, ಅಷ್ಟು ಚಂದ ಆತಾವು. ಜಿಗಿ ಇದ್ದಿತ್ತಿಲ್ಲ ಅಂದ್ರೆ ಒಂದು ಸ್ವಲ್ಪ ಹರಿತಾವ್ರಿ ಫ್ರೆಂಡ್ಸ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಬರ್ರಿ ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡೋಣ. ಇವತ್ತಿನ ವಿಡಿಯೋದಾಗ ನೋಡಿರಿ, ನಾನು ನಿಮ್ಗೆ ರೊಟ್ಟಿ ಹೆಂಗೆ ಮಾಡೋದು ಅಂತೇಳಿ ತಿಳಿಸ್ಲಾಗತ್ತೀನಿ ರೀ. ಅಂದ್ರೆ ಹೇಳ್ಕೊಡತ್ತಿಲ್ಲ ರೀ ನಿಮ್ಗೇನು ನಾನು, ಯಾಕಂದ್ರೆ ಎಲ್ಲರಿಗೂ ರೊಟ್ಟಿ ಬರ್ತಾವ್ರಿ. ಇದು ವಿಡಿಯೋ ರೊಟ್ಟಿ ಬರ್ಲಾರ್ದವ್ರಿಗೆ ರೀ, ಯಾಕಂದ್ರೆ ಜಾಸ್ತಿ ಜನಕ್ಕೆ ರೊಟ್ಟಿ ಭಾಳ ಬರಂಗಿಲ್ಲ ರೀ ಫ್ರೆಂಡ್ಸ. ಅಂದ್ರೆ ಹಿಂಗೆ ರೊಟ್ಟಿ ಬಡಿಯೋ ಮತ್ತಿಗೆ ಅಷ್ಟೇ ಹಂಗೆ ಇಷ್ಟಿಟ್ಟು ರೊಟ್ಟಿ ಬಡಿತಾರೆ. ಆಮೇಲೆ ಹಿಂಗೆ ಇದ್ರಗತ್ಲೆ ರೊಟ್ಟಿ ಬಡಿತಾರೆ ರೀ, ದಮ್ ದಮ್ ಅನ್ನೋತ್ತೇಳಿ. ನಾ ಅಷ್ಟೇ ಚೆಂದಾಗಿ ತಳ್ಳಗ ರೊಟ್ಟಿ ಹೆಂಗೆ ಬಿಡೋದು ಅಂತೇಳಿ ಹೇಳ್ಕೊಡ್ತೀನಿ ರೀ ಫ್ರೆಂಡ್ಸ. ಫಸ್ಟಿಗೆ ಜಿಗಿ ಅದೇನಿಲ್ಲ ಅಂತೇಳಿ ಹಿಟ್ಟು ನೋಡ್ಕೋಬೇಕು ರೀ. ಜಿಗಿ ಇತ್ತಂದ್ರೆ ಹಾಗೆ ನಾದ್ಕೊಂಡು ಮಾಡಿದ್ರೆ ಬರ್ತದೆ ರೀ. ಜಿಗಿ ಇದ್ದಿತ್ತಿಲ್ಲ ಅಂದ್ರೆ ಒಂದು ಸ್ವಲ್ಪ ತೆಮ್ಯಾಗ ನೀರು ಹಾಕ್ಕೊಂಡ್ಕೆರೆ ಜಿಗಿ ಹಾಕ್ಕೋಬೇಕು ರೀ. ಚೆಂದ ಕಲಿಸ್ಕೋಬೇಕು. ಕಲಿಸ್ಕೊಂಡು ಒಂದಿಷ್ಟು ಸಣ್ಣ ಉಳ್ಳಿ ತೊಗೊಂಡು ಗುಂಡಿಗೆ ಮಾಡಿ ಅದಕ್ಕೆ ಚೆಂದಾಗಿ ಒಂದೇ ಕೈಲೇ ಬಡ್ಕೋಬೇಕು ರೀ. ಬಡ್ಕೊಂಡು ಬಳಕ ಚೆಂದಾಗಿ ಪೂರಾ ದಂಡಿ ಏನಿರ್ತದಲ್ಲ ರೀ, ದಂಡಿನೇ ಬಡಿಬೇಕು ರೀ ಜಾಸ್ತಿ. ನಾವೇನು ರೀ ನಡ್ಬಕ್ಕೆ ಬರ್ದೇವೆ ಅಂದ್ರೆ ನಡ್ಬಕ್ಕೆ ಏನಾಗ್ತದೆ ರೀ, ಹತ್ಕೋತದ್ರಿ. ಹತ್ಕೊಂಡ್ಕೆರೆ ಆಮೇಲೆ ಪೂರ್ತಿ ರೊಟ್ಟಿನೇ ಹಾಳಾಗ್ಬಿಡ್ತೈತೆ ರೀ. ಅದಕ್ಕರಾಗ ಫಸ್ಟ್ ತಳಗೆ ಹಿಟ್ಟು ಹಾಕ್ಕೋಬೇಕು ರೀ. ಹಂಗೆ ನಾವು ಹೆಂಗೆ ಬಡಿತೇವಲ್ಲ ರೀ ಹಂಗೆ ಹಿಟ್ಟು ಹಾಕ್ಕೋಬೇಕು. ಆಮೇಲೆ ಕೈಗೆ ರೊಟ್ಟಿ ಹತ್ಕೋತದ್ರಿ. ರೊಟ್ಟಿ ಹಿಟ್ಟು ಹತ್ಕೊಂಡ್ಕೆರೆ ಕೈಗೆ ರೊಟ್ಟಿ ಹರಿದು ಬಿಡ್ತೈತೆ ರೀ. ಅದ್ರ ಕರಾಗ ರೊಟ್ಟಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ನಾವು ಕೈಗೆ ಹಿಟ್ಟು ಹಚ್ಕೋಬೇಕು ರೀ. ಒಣಗಿಟ್ಟು ಹಚ್ಕೊಂಡೇವು ಅಂದ್ರೆ ಚೆಂದಾಗಿ ಕೈಗೂ ಹತ್ಕೊಂಗಿಲ್ಲ, ಗ್ರೌಂಡಾಗಿ ರೊಟ್ಟಿನೂ ಬಡಿಯೋಕೆ ಬರ್ತೈತೆ ರೀ. ಆಮೇಲೆ ಅಚಾನಕ್ ಕಲ್ ಮೇಲೆ ನಿಮ್ಗೆ ಏನರ ರೊಟ್ಟಿ ತಿರುಗಲಿಲ್ಲ ಅಂದ್ರೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ರೊಟ್ಟಿ ತಿರುಗಿಸಿ ಬುಡಕ್ಕೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಬೇಕು ರೀ. ರೊಟ್ಟಿ ಬುಡಕ್ಕೆ ಹಿಟ್ಟು ಹಾಕಿ ಬಡಿಬೇಕು. ಯಾಕಂದ್ರೆ ಹಿಟ್ಟು ಇದ್ದಿತ್ತಿಲ್ಲ ಅಂದ್ರೆ ರೊಟ್ಟಿ ಹತ್ಕೋತದ್ರಿ. ಹಿಟ್ಟು ಇತ್ತಂದ್ರೆ ರೊಟ್ಟಿ ಹತ್ಕೊಂಗಿಲ್ಲ ರೀ. ಅದಕ್ಕೆಲ್ಲ ಹೇಳ್ತೀನಿ ರೀ ನಾನು. ಇಲ್ಲಿ ಒಟ್ಟು ನಾನು ಚೆಂದಾಗಿ ನೀಟಾಗಿ ನೋಡಿರಿ ಈ ರೀತಿ ರೊಟ್ಟಿ ಬಡಿಯತ್ತೀನಿ. ಆಮೇಲೆ ನೀವು ಚೆಂದಾಗಿ ಎಲ್ಲ ಬಡಿದು ಮಾಡಿದ ಬಳಿಕ ತೆಮ್ಯಾಗ ಹಾಕೊಂಬತ್ತಿಗೆ ತೆಮಿ ಇದು ಇರ್ತದ್ರಿ ಒಂದು ಸ್ವಲ್ಪ. ಅಂದ್ರೆ ತೆಮಿ ಕಾಯ್ದಿರಲ್ಲ. ಕಾಯ್ಲಾರ ಬಟ್ಟಕ್ಕೆ ಏನಾಗ್ತದೆ ಅಂದ್ರೆ ಗೊತ್ತಾಗಂಗಿಲ್ಲ ಜಲ್ದಿ ಹ್ಯಾಂಗೆ ಕಾಯ್ದದ ಅಂತೇಳಿ ಒಂದು ಸ್ವಲ್ಪ ತುಸು ಹಿಟ್ಟು ತೊಗೊಂಡು ಆಗಳನ್ನ ಮಾಡ್ದಲ್ರಿ, ಸ್ವಲ್ಪ ಹಿಟ್ಟು ತೊಗೊಂಡು ತೆಮಿಗೆ ಒರ್ಸೋದ್ರಿ. ಹಿಟ್ಟು ಇನ್ನೂ ಹಸಿ ಇತ್ತಂದ್ರೆ ತೆಮಿ ಕಾಯ್ದಿಲ್ಲ ಅತ್ತೆ ಅನ್ಕೋಬೇಕು. ಹಿಟ್ಟು ಒಂದು ಸ್ವಲ್ಪ ಕರ್ಗೈತಂದ್ರೆ ತೆಮಿ ಕಾಯ್ದತ್ತ ಅನ್ಕೋಬೇಕು ರೀ ಫ್ರೆಂಡ್ಸ.
ಇವಾಗಂತ್ರ ನಾ ಆಗಳ ವರ್ಷದ ಬಳಕ ತೆಮಿ ಕಾಯ್ದಿತ್ತು ರೀ, ಅದಕ್ಕೆ ನಾನು ರೊಟ್ಟಿ ಹಾಕೀನಿ. ಆಮೇಲೆ ಒಬ್ಬೊಬ್ರಿಗೆ ರೊಟ್ಟಿ ಹಾಕ್ಲಿಕ್ಕೆ ಬರಂಗಿಲ್ಲ ರೀ ತೆನ್ಯಾಗ. ನಾನು ಒಂದು ಕೈಲೇ ಹಾಕ್ತೀನಿ ರೀ ಫ್ರೆಂಡ್ಸ. ನಮ್ಮವ್ವ ಹಾಕೋದು ನೋಡಿರ್ಬೇಕು ನೀವು. ಎರಡೇ ಕೈಲೇ ಅಂದ್ರೆ ಎರಡು ಕೈಲೇ ರೊಟ್ಟಿ ಹಾಕ್ತಾಳ್ರಿ ನಮ್ಮ ಮಮ್ಮಿ. ನಾನು ಒಂದೇ ಕೈಲೇ ಹಾಕ್ತೀನಿ ರೀ. ಇಲ್ಲಿ ಬರ್ರಿ, ನಾನು ನಿಮ್ಗೆ ರೊಟ್ಟಿ ಹೆಂಗೆ ಹಾಕೋದಂತೇಳಿ ತೋರಿಸ್ತೀನಿ ರೀ. ನಿಮಗೆ ಬರ್ತಿದ್ದೀರ ಅಂದ್ರೆ ಈ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿರಿ. ರೊಟ್ಟಿ ಬಡ್ಲಿಕ್ಕೆ ಬರ್ಲಾರ್ದವ್ರಿಗೆ ಇದು ಯೂಸ್ ಆಗ್ತದೆ ರೀ. ನಾನು ಯಾಕಂದ್ರೆ ಜಾಸ್ತಿ ಜನಕ್ಕೆ ರೊಟ್ಟಿ ಬಡ್ಲಿಕ್ಕೆ ಬರಲ್ಲ ರೀ. ನಾನು ನೋಡೀನಿ ರೀ, ಅದು ಅಂದ್ರೆ ನಿಮಗೆ ನೋಡಿಲ್ಲ ರೀ. ನಾ ಹಿಂಗೆ ನಮಗೆ ಪರಿಚಯ ಇರೋರ್ದಾಗ ನೋಡೀನಿ ರೀ ರೊಟ್ಟಿ ಜಾಸ್ತಿ ಜನಕ್ಕೆ ಬಡ್ಲಿಕ್ಕೆ ಬರೋಂಗಿಲ್ಲ. ಅದಕ್ಕೆಲ್ಲ ಹೇಳತ್ತೀನಿ ರೀ ನಾನು. ಈ ವಿಡಿಯೋ ಎಂಡ್ ತನಕ ನೋಡ್ರಿ ಅನ್ಕೋತೀನಿ. ನೋಡ್ರಿ ಅಂದ್ರೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ. ಯಾಕಂದ್ರೆ ನನಗೆ ಖುಷಿ ಆಗ್ತದೆ ರೀ ನೀವು ನೋಡ್ಕೆರೆ ಕಮೆಂಟ್ ಮಾಡಿದ್ರಿ ಅಂದ್ರೆ. ಇವಾಗ ನೋಡಿರಿ ರೊಟ್ಟಿ ಅಂತ ಬಡಿಯತ್ತೀನಿ. ಒಂದು ಸ್ವಲ್ಪ ಉರಿ ಕಮ್ಮಾಗಿತ್ತು ರೀ ಒಲಿಗೆ. ಎಷ್ಟು ಉರಿ ಚೆನ್ನಾಗಿರ್ತದಲ್ಲ ರೀ ಅಷ್ಟು ಚಂದ ರೊಟ್ಟಿ ಹೇಳ್ತಾವಲ್ಲ ರೀ. ಅದಕ್ಕೆ ಉರಿ ಕಮ್ಮಾಗಿತ್ತು. ಆಮೇಲೆ ನಮ್ಮ ಶಾದೋ ಕರೆದಕೆರೆ ಒಂದು ತೆಂಗಿನ ಪಟ್ಟಿ ತರಿಸ್ರಿ, ತೊಗೊಂಡ್ಕೆರೆ ಒಲಿಗೆ ಹಚ್ಚೀನಿ. ಇವಾಗ ಉರ್ಲಿಗತ್ತದ ನೋಡ್ರಿ ಒಲಿ. ಇವಾಗ ಬರ್ರಿ ನಾ ತೆವ್ಯಾಗ ರೊಟ್ಟಿ ಹಾಕೋದು ಹೆಂಗೆ ಅಂತ ಹೇಳ್ತೀನಿ. ಫಸ್ಟ್ ಮೊದಲ ತೆವ್ಯಂದು ರೊಟ್ಟಿ ಹೇಳಿರಿ ಫ್ರೆಂಡ್ಸ. ತೆವ್ಯಂದು ರೊಟ್ಟಿ ಆದತ್ತಂದ್ರೆ ನಮ್ಗೆ ರೊಟ್ಟಿ ಹಾಕೋಕೆ ಈಸಿ ಆಗ್ತದೆ ರೀ. ಹೆಂಗೆ ಹಾಕ್ತೀನಿ ಅಂತೇಳಿ ನೀವು ಇದು ಮಾಡಬೇಡ್ರಿ, ನೀವೇ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತದೆ ಹೆಂಗೆ ಹಾಕ್ತೀನಿ ನಾ ಅಂತೇಳಿ. ಇಲ್ಲಿ ಒಂದು ಸ್ವಲ್ಪ ರೊಟ್ಟಿ ಕೈಗೆ ಹಿಟ್ಟು ಹತ್ಕೆರೆ ಹರಿದೈತೆ ರೀ. ಅದಕ್ಕೆ ಅದು ಇದು ಮಾಡತ್ತಿದ್ರಿ ನಾನು. ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಹಚ್ಕೆರೆ ಬಡ್ಲಿಗತ್ತಿದ್ರಿ. ಇವಾಗ ಚೆಂದಾಗಿ ರೊಟ್ಟಿ ಅಂತ ಎಬ್ಬಿಸ್ರಿ. ಪೂರ್ತಿ ಚೆಂದಾಗಿ ಸುತ್ತಮುತ್ತ ಎಲ್ಲ ಕಣ್ಣು ಬೀಳಂಗೆ ಎಬ್ಬಿಸಿದೆ ಅಂದ್ರೆ ಚೆಂದ ಆಗ್ತದೆ ರೊಟ್ಟಿ. ಇಲ್ಲಿಕಂದ್ರೆ ಹಸಿ ಬಿಸಿ ಹತ್ತದಲ್ಲ ರೀ, ಅದ್ರ ಕಲಾಗೆ. ಇಲ್ಲಿ ನೋಡಿರಿ ಸದ್ದ ನಾನು ರೊಟ್ಟಿ ಹತ್ಲತ್ತೀನಿ. ರೊಟ್ಟಿ ಹತ್ಬಳಕ ತೆವ್ಯಾನ ರೊಟ್ಟಿ ತೊಗೊಂಡು ಈ ರೀತಿ ರೊಟ್ಟಿ ಮೇಲೆ ರೊಟ್ಟಿ ಹಾಕ್ಯಾರೆ ಈ ರೀತಿ ಹಾಕ್ಬೇಕು ನೋಡಿರಿ. ನಿಮ್ಗೆ ರೊಟ್ಟಿನೂ ಹರಿಯಂಗಿಲ್ಲ, ಏನೂ ಆಗಂಗಿಲ್ಲ ರೀ. ಯಾಕಂದ್ರೆ ಒಬ್ಬರೊಬ್ಬರು ತೆವ್ಯಾಗ ರೊಟ್ಟಿ ಒಂದೇ ಕೈಲಿ ಹಾಕು ಮತ್ತಿಗೆ ಏನಾಗ್ತದೆ ರೀ, ನಮ್ಮ ಬಟ್ಗಳು ಇರ್ತಾವಲ್ಲ ರೀ ಬೆರಳ, ಅವು ಚುಚ್ಕೆರೆ ಹರಿದು ಬಿಡ್ತಾವೆ ರೀ ಜಲ್ದಿ. ಅರ್ಧ ಕೈಯಾಗ ಅರ್ಧ ತೆವ್ಯಾಗ ಆಗ್ಬಿಡ್ತೈತೆ ರೀ. ಇಲ್ಲಿಕಂದ್ರೆ ಅರ್ಧ ಕಲ್ಲಾಗ ಆಗ್ಬಿಡ್ತದ. ಅದ್ರ ಕಲ್ಲಾಗ ಈ ರೀತಿ ರೊಟ್ಟಿ ಹಾಕಿ ಹಾಕಿದ್ರಂದ್ರೆ ನಿಮ್ಗೆ ಪೂರ್ತಿ ಇದು ಆಗತ್ತನ ಇದು ಹಾಕ್ಲಿಕ್ಕೆ ಬರ್ತೈತೆ ರೀ. ಒಂದೆರಡು ಸಲ ನೀವು ಹಿಂಗೆ ಹಾಕಿದ್ರಂದ್ರೆ ನಿಮ್ಗೆ ರಾಟಿ ಆಗ್ತದೆ ರೀ. ಹಾಗೆ ರೊಟ್ಟಿ ಇರ್ಲಾರೇನೋ ಹಾಕ್ಲಿಕ್ಕೆ ಬರ್ತದೆ. ನನಗಂತ್ರ ನಮ್ಮ ಮಮ್ಮಿ ಕಲ್ಸಿರ್ರಿ. ಅಂದ್ರೆ ನಮ್ಮ ಮಮ್ಮಿಕಿಂತ ನಮ್ಮ ಅವ್ವಂದು ಅವ್ರಿ ನಮ್ಮ ಆಯ್ರಿ ಅಕ್ಕಿ ಭಾಳ ಕಲ್ಸಿಡ್ರಿ ರೊಟ್ಟಿ. ನಮ್ಗೆ ನಾವೇ ಕಲ್ತಿದ್ದೇವೆ ರೀ, ಭಾಳ ನಮ್ಗೆ ಯಾರು ಹೇಳು ಕೊಟ್ಟಿಲ್ಲ. ಹಾಗೆ ಒಂದು ಸ್ವಲ್ಪ ಹೇಳ್ಕೊಡ್ತೇವೆ ರೀ ನಮ್ಮ ಆಯಿ. ಆಮೇಲೆ ನಮ್ಮ ಮಮ್ಮಿ ಹಾಗೆ ಮಾಡ್ಬೇಕಂತ ಹೇಳ್ತೀವಿ. ಯಾಕಂದ್ರೆ ನಮ್ಮ ಮಮ್ಮಿ ಅವಾಗ ನಾವು ಶಾಲಿಗೆ ಹೋಗೋ ಮತ್ತಿಗೆ ದೌತಿ ಹೋಗ್ತೀವಲ್ಲ ರೀ, ಅದಕ್ಕೆ ಅವಾಗ ನಾವು ಮಾಡ್ದವ್ರು ಇದ್ದೇವೆ. ನಮ್ಗೆ ಜಲ್ದಿ ರೊಟ್ಟಿ ಚಪಾತಿ ಒಣಗಿ ಈ ರೀತಿ ಎಲ್ಲ ನಾವು ಕಲ್ಕೊಂಡ್ರಿ ಜಲ್ದಿ. ರೊಟ್ಟಿ ಅಂತ್ರಿ ಮಾಡ್ಕೆರೆ ನಾವು ರೊಟ್ಟಿ ಕೂಡ ಪಲ್ಯ ಒಂದು ಮಾಡ್ಬೇಕಲ್ಲ ರೀ. ಅದಕ್ಕೆ ಇವಾಗ ಪಲ್ಯ ಮಾಡತ್ತೀನಿ ನೋಡ್ರಿ ಫ್ರೆಂಡ್ಸ. ಇವತ್ತು ಎದ್ರ ಪಲ್ಯ ಮಾಡತ್ತೀನಿ ಅಂದ್ರೆ ಬಿಸಿ ಬಿಸಿ ರೊಟ್ಟಿ ಕೂಡ ಒಂದು ಸ್ವಲ್ಪ ಹುರ್ಲಿ ಬ್ಯಾಳಿ ಪಲ್ಯ ಮಾಡತ್ತೀನಿ ರೀ. ಹುರ್ಲಿ ಅಂದ್ರೆ ಎಲ್ಲರಿಗೂ ಗೊತ್ತಿರ್ತಾವಲ್ಲ ರೀ, ಆ ಹುರ್ಲಿ ಪಲ್ಯ ಮಾಡತ್ತೀನಿ ರೀ. ನಿನ್ನೆ ಬಜ್ಜಿ ಮಾಡಿದ್ದೇವೆ ರೀ ಫ್ರೆಂಡ್ಸ. ಬಜ್ಜಿದಂದು ಎಣ್ಣೆ ಇದಕ್ಕೆ ಹಾಕೀನಿ ರೀ. ಅದು ಏನು ಬಿದ್ದದಂತೆ ನೀವು ಕಮೆಂಟ್ದಾಗ ಮತ್ತೆ ಇದು ಹಾಕಬೇಡ್ರಿ. ಆ ಬಜ್ಜಿ ಒಳಗಿಂದ ಎಣ್ಣೆ ಏನು ಹಿಟ್ಟು ಕಡ್ದ್ರ ಬಳಕ ಹಿಟ್ಟು ಇದು ಆಗಿರ್ತದಲ್ಲ ರೀ, ಅದು ಕರ್ಗಾಗಿದ್ದ ರೀ. ಅದಕ್ಕೇನಾಗಲ್ಲ ಅಂತೇಳಿ ಬಿಟ್ಟಿರಿ ನಾನೇ ತೆಗಿತಿದ್ರಿ. ಅದಕ್ಕೇನಾಗಲ್ಲತ್ತೆ ಬಿಟ್ಟಿನಿ. ನೀವು ಮತ್ತೆ ಕಮೆಂಟ್ದಾಗ ಅದೇನೋ ಬಿದ್ದದ ಹಂಗೆ ಹಿಂಗೆ ಅಂತೀರಿ. ಅದ್ರ ಕಲಾಗ ಅಡ್ವಾನ್ಸಾಗಿ ನಾನೇ ಹೇಳಿದ್ರಿ, ಯಾರೂ ತಪ್ಪಾಗಿ ತಿಳ್ಕೊಬೇಡ್ರಿ. ಅದು ಏನೂ ಇಲ್ಲರಿ, ಬಜ್ಜಿ ಹಿಟ್ಟಿಂದದ ರೀ ಅದು. ಎಣ್ಣೆ ಹಾಕ್ಯಾರೆ ಆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಆಮೇಲೆ ಹಸಿ ಕಡ್ಪತ್ತ ಹಾಕಿದ್ರಿ. ಹಸಿ ಕಡ್ಪತ್ತ ಹಾಕಿ ಉಳ್ಳಾಗಡ್ಡಿ ಟಮಾಟೆ ಹಾಕ್ಲಾಗತ್ತೀನಿ ನೋಡ್ರಿ ಫ್ರೆಂಡ್ಸ್. ಇವಾಗ ಉಳ್ಳಾಗಡ್ಡಿ ಟಮಾಟೆ ಹಾಕಿದ್ಬಳಕ ಚೆಂದಾಗಿ ಇವಕ್ಕೆ ಫ್ರೈ ಮಾಡ್ಕೊತೀನಿ ರೀ ಎಣ್ಣೆಗ. ಚೆಂದಾಗಿ ತಾಳಿಸ್ತೀನಿ ರೀ ಇವಕ್ಕೆ. ನಮ್ಮ ಮನೆಯವ್ರಿಗೆ ಅಂದ್ರೆ ನಮ್ಮ ಮಾಮಾಗ್ರಿ ಹುರ್ಲಿ ಬ್ಯಾಳಿ ಅಂದ್ರೆ ಭಾಳ ಇಷ್ಟ ರೀ ಅವ್ರಿಗೆ. ಹುರ್ಲಿ ಹೆಸರು ಆಮೇಲೆ ಅಲಸಂದಿ ಈ ರೀತಿ ಗಟ್ಟಿ ಬ್ಯಾಳಿ ಆಗ್ಬೇಕ್ರಿ. ಅವ್ರಿಗಂತೂ ಒಂದು ರೊಟ್ಟಿ ಹೆಚ್ಚಿಗೆ ಉಣ್ತಾರೆ ನೋಡ್ರಿ. ಅದಕ್ಕೆ ನಾನು ಇವತ್ತು ಹುರ್ಲಿ ಬ್ಯಾಳಿ ಮಾಡತ್ತೀನಿ ರೀ. ಮಾಡ್ಕ್ಯಾರೆ ಕೊಡ್ತೀನಿ ರೀ ಅವರಿಗೆ. ಆಮೇಲೆ ನಾವು ಉಣ್ತೀವಿ. ಇವತ್ತು ನಂಬಲ್ಲೇ ಕಬ್ಬು ಹಚ್ಚದ ರೀ ಫ್ರೆಂಡ್ಸ. ಅದಕ್ಕೆ ಕಬ್ಬು ಹಚ್ಚಲಿಕ್ಕೆ ಹೋಗ್ಬೇಕ್ರಿ. ನಂಬಲ್ಲಿ ಅದ ರೀ. ಅದಕ್ಕೆ ಬ್ಯಾಳೆ ಕುದಿಸಿ ಆಮೇಲೆ ಕಲ್ಗಲ್ದಾಗ ಕುಟ್ಟಿ ಮಾಡಿ ಇಟ್ಕೊಂಡೀನಿ ರೀ. ಕಲಗಾಲ ಒಂದು ಸ್ವಲ್ಪ ಇದು ಹಸಿ ಮೆಣ್ಸಿಕಾಯಿ ಹಾಕ್ಬೇಕಂದ್ರೆ ಹಸಿ ಮೆಣ್ಸಿಕಾಯಿ ಬೇಡ ಅಂತ ಅಂದ್ರೆ ನಾನೇ ಮಾಮಾಗ. ಯಾಕಂದ್ರೆ ಅವ್ರು ಹೇಳತ್ತಿರು ಹಾಕಿ ಹಸಿ ಮೆಣ್ಸಿಕಾಯಿ ಚಂದ ಆಗ್ತದೆ ಅಂತ ಹೇಳತ್ತಿರು. ನಾನು ಒಂದು ಸ್ವಲ್ಪ ಅಷ್ಟೇ ಸಾರು ನಮನ್ ಮಾಡ್ಬೇಕನ್ನತ್ತೀನಿ ರೀ. ಯಾಕಂದ್ರೆ ಈ ಕಡೆ ರೊಟ್ಟಿನೂ ಉಳ್ಳಾಕಾಗಬೇಕು, ಈ ಕಡೆ ಅಂದಾಗೂ ಉಳ್ಳಾಕಾಗಬೇಕಲ್ಲ ರೀ. ಅದ್ರ ಕಲೆಗೆ ಮತ್ತೆ ಅಡಿತ್ರ ಮಾಡ್ಕೊತ ನಿಂತಂದ್ರೆ ನಂಗೆ ಲೇಟ್ ಆಗ್ತದೆ ರೀ ಫ್ರೆಂಡ್ಸ. ಇನ್ನು ಬಟ್ಟೆ ಬಾಂಡೆ ಎಲ್ಲ ಕೆಲಸ ಅಷ್ಟೇ ಕುಂದಿರ್ತಾವ್ರಿ ಎಲ್ಲ ಮಾಡ್ಕೊತ ಕೂತಂದ್ರೆ. ಗ್ಯಾಸ್ ಮೇಲೆ ಒತ್ತಟಿ ರೊಟ್ಟಿ ಮಾಡೋದು, ಆ ಕಡೆ ಗ್ಯಾಸ್ ಮೇಲೆ ಬ್ಯಾಳೆ ಕುದಿಯಕ್ಕೆ ಹಾಕೋದು ಹಿಂಗೆ ಮಾಡ್ತಿದ್ರಿ. ಅದ್ರ ಗ್ಯಾಸ್ ಒಂದು ಖಾಲಿ ಆಗೈತಲ್ಲ ರೀ. ಅದ್ರ ಕಲಾಗ ಸುಮ್ಮನೆ ಯಾಕಿರ್ಲಕ್ಕೆ ಬಿಡು ಅಂತೇಳಿ ಒಲೆ ಮೇಲೆ ಮಾಡತ್ತೀನಿ ರೀ ನಾನೇ. ಈಗ ನೋಡಾರಿ ಇನ್ನೊಂದು ಥೋಡೆ ದಿನ ದೌಂತಿಗೆ ಹೋಗಿ ಮಾಡಿ ರೊಕ್ಕ ಗೊಳೆ ಅದು ಅಂದ್ರೆ ಗ್ಯಾಸ್ ತರಿಸ್ತೀನಿ ರೀ ಮಾಮನ ಕೈಲಿ. ಎಲ್ಲ ಪಾಣೆ ಒಂದು ಸ್ವಲ್ಪ ಚೆಂದಾಗಿ ಕೆಂಪ್ಗಾಗಿ ಫ್ರೈ ಆದ ಬಳಿಕ ಅದಕ್ಕೆ ಒಂದು ಸ್ವಲ್ಪ ಖಾರ ರೀ ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಯಾರೆ. ಇವಾಗ ಚೆಂದಾಗಿ ಮಿಕ್ಸ್ ಮಾಡತ್ತೀನಿ ನೋಡ್ರಿ ಫ್ರೆಂಡ್ಸ. ಮಿಕ್ಸ್ ಮಾಡ್ಕ್ಯಾರೆ
ಇಲ್ಲಿ ನೋಡ್ರಿ ಇವಾಗ ಕುಟ್ಟಿಟ್ಕೊಂಡಿದ್ದು ಕಲ್ಲುಗಲ್ದಾಗ ಕುಟ್ಟಿಟ್ಕೊಂಡಿದ್ದು ಹುರ್ಲಿ ರೀ ಈ ರೀತಿ ಚೆಂದಾಗಿ ಉದುರಾಗಿ ಕುಟ್ಟಿಟ್ಕೊಂಡಿನಿ. ಇದು ಇವಾಗ ಹಾಕ್ಯಾರೆ ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಫ್ರೆಂಡ್ಸ್. ಇವಾಗ ನೋಡಿರಿ ಒಂದು ಥೋಡೆ ಹಾಕಿನಿ ಎಷ್ಟಾಗ್ಯದ ಅಂಥೇಳಿ ಇವಾಗ ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಪೂರ್ತಿ ಎಲ್ಲ ಕಡೆ ಇದು ಆಗಂಗೆ ರೀ. ಖಾರ ಉಪ್ಪ ಎಲ್ಲ ಕಡೆ ಹತ್ತಬೇಕಲ್ರಿ. ಆಮೇಲೆ ನಮಗೆ ಬೇಕಾದಷ್ಟು ನೀರು ಹಾಕ್ಕೊಂಡು ನಾವು ತಿಳಿನೂ ಮಾಡ್ಕೊಳಕ್ಕೆ ಬರ್ತದೆ ರೀ. ಅಂದ್ರೆ ನೀರು ಬೇಕಾಗಿತ್ತು ನೀರು ಹಾಕೋದು, ಇಲ್ಲಕಂದ್ರೆ ನಮ್ಗೆ ಅಷ್ಟೇ ಗಟ್ಟಿ ಪಲ್ಯ ಬೇಕಾಗಿತ್ತಂದ್ರೆ ನೀರು ಹಾಕ್ಲಾರೆ ಇದು ಹಂಗದಲ್ರಿ ಇದೇ ರೀತಿ ನಾವು ಗಟ್ಟಿಯಾಗಿನೂ ಇಟ್ಕೊಳಕ್ಕೆ ಬರ್ತದೆ ರೀ. ಮಾಮ ಅನ್ನತ್ತಿರು ಹಿಂಗೆ ಬಿಡು ಅನ್ನತ್ತಿರು, ಅದಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಕಡಿ ತೆಗೆದು ಆಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೀನಿ ರೀ. ನೀರು ಹಾಕ್ಯಾರೆ ಚಂದ ಕಳಕಳ ಅಂತೇಳಿ ಕುದಿಸ್ದೇವಲ್ರಿ, ಅಂದ್ರೆ ಕಳಕಳ ಅಂದ್ರೆ ಕತ ಅಂತೇಳಿ ಕುದಿಸ್ದೇವಲ್ರಿ. ಜಾಸ್ತಿ ಕುದಿಸ್ದೇವು ಅಂದ್ರೆ ನೀರು ಎಲ್ಲ ಅಟ್ಟಿಸಿ ಗಟ್ಟಿ ಆಗ್ತದೆ ರೀ. ಒಟ್ಟು ನೀರೆಲ್ಲ ಅಂದ್ರೆ ಆವಿ ಆಗ್ತಾವಲ್ರಿ, ನೀರೆಲ್ಲ ಆವಿ ಆದ್ಬೇಕಾ ಸ್ವಲ್ಪ ಗಟ್ಟಿ ಆಗ್ತದೆ ರೀ, ಚಂದ ಆಗತ್ತದ. ಇವಾಗ ನೋಡ್ರಿ ಎಷ್ಟು ಮಸ್ತಾಗಿ ಕಾಣತ್ತದ ಪಲ್ಯ ಅಂತ ಭಾಳ ಅಂದ್ರೆ ಭಾಳ ಭಾರಿ ಹತ್ತದ ರೀ. ಹುರ್ಲಿ ಬ್ಯಾಳಿ ಪಲ್ಯ ಅಂತರು ಹುರ್ಲಿ ಹೆಸರು ಆಮೇಲೆ ಅಲಸಂದಿ ಮುಕುಣಿ ಇವೆಲ್ಲ ಬ್ಯಾಳಿಗಳದು ಪಲ್ಯ ಅಂತರು ಭಾಳ ಭಾರಿ ಆಗ್ತದೆ ನೋಡ್ರಿ. ಅದಕ್ಕಲ್ಲೇ ನಮ್ಮ ಅಮ್ಮ ಭಾಳ ಇಷ್ಟಪಡ್ತಾರೇನು ರೀ ಇದಕ್ಕೆ ಬ್ಯಾಳಿ ಪಲ್ಯಕ್ಕೆ. ಅಂದ್ರೆ ನಾವು ಜಾಸ್ತಿ ಉಣಲ್ಲಲ್ರಿ, ಅದಕ್ಕೆ ನಾನು ಜಾಸ್ತಿ ಟೇಸ್ಟ್ನು ಮಾಡಲ್ಲ, ನನಗೆ ಗೊತ್ತಾಗಂಗಿಲ್ಲ ರೀ. ಅದಕ್ಕಲ್ಲೇ ಮಾಮ ಜಾಸ್ತಿ ಉಣ್ತಾರ, ಅವ್ರು ಯಾವಾಗೂ ಸಣ್ಣವ್ರು ಇಟ್ಕೊಂಡು ಉಣ್ಕೊತ ಬಂದಾರ, ಅವ್ರಿಗೆ ಗೊತ್ತಾಗ್ತದೆ ರೀ ಎಲ್ಲ. ಇವಾಗ ನೋಡ್ರಿ ಫ್ರೆಂಡ್ಸ ಅಪ್ಪನೇ ಮಾರಿ ಹುಷಾರಿಕೆ ಯಾಕಮ್ಮು ರಚು ಏನು ತೋ ಪಾಪ ತಂದು ಕೊಡಿಸೋದು ತೋ ನೀನೇ ತೋ. ಇವಾಗ ನೋಡ್ರಿ ಅಡುಗೆ ಅತ್ತೆಲ್ಲ ಆಯಿತು, ಆಮೇಲೆ ಹಾಲು ಅತ್ತೆಲ್ಲ ಕಾಸ್ಲ ಎಲ್ಲ ಮಾಡ್ದೆ. ಕುಂದ್ರ ನೀ ಎಲ್ಲ ಆಗ್ಯದ ತೆಗ್ಯಾ ನೋಡ್ರಿ. ಒಲಿ ಐತೆಲ್ಲ ಗುಂಡಿಗೆ ಪಿಂಡಿಗೆ ಎಲ್ಲ ಸ್ವಚ್ಛ ತಿಕ್ಕಿ ಮಾಡಿ ಎಲ್ಲ ಇಟ್ಟೀನಿ. ಇವತ್ತಿಲ್ಲಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಫ್ರೆಂಡ್ಸ. ಯಾಕಂದ್ರೆ ದೌಂತಿ ಹೋಗ್ತೀನಿ. ಟೈಮ್ ಅಂತ ಆಗೈತಿ 10 ಮ್ಯಾಲೆ ಆಗೈತಿ ಟೈಮ್. ಇವಾಗ ಇನ್ನು ಮಂದಿ ಬಂದಿಲ್ಲ, ಬರ್ತಾರೇನಿಲ್ಲ ಗೊತ್ತಿಲ್ಲ. ಯಾಕಂದ್ರೆ ನನಗೆ ಮತ್ತೊಂದು ಕಡೆ ದೌಂತಿ ಇತ್ತು, ಇಲ್ಲೇ ಅದಾತೇಳಿ ನಾ ಮತ್ತೊಂದು ಕಡೆ ಹೋಗಲ್ಲಂದ್ರಿ. ಇಲ್ಲೂ ಏನು ಮಾಡ್ತಾರೆ ಇನ್ನೂ ಗೊತ್ತಿಲ್ಲ ರೀ, ಬಂದ ಬಳಕೆ ಗೊತ್ತಲ್ರಿ. ಬಂದರು ಹೋಗ್ತೀನಿ, ಬರ್ಲಿಕ್ಕೆ ಅಂದ್ರೆ ಮನೆಗೆ ಇರ್ಬೇಕಾಗ್ತದೆ ರೀ. ನೋಡೋಣ್ರಿ ನಾ ಏನೇನಾಯ್ತು, ಇನ್ನೂ ಟೈಮ್ ಅದ 10:30 ತನಕ ಟೈಮ್ ಅದ್ರಿ. ಇವತ್ತಿನ ನಾವು ಇಲ್ಲಿಗೆ ಏನು ಮಾಡತ್ತೀನಿ ರೀ, ಮತ್ತೆ ಎಲ್ಲರಿಗೂ ಮುಂದಿನ ಸಿಗ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡೋದಂದ್ರೆ ಮರಿಬೇಡ್ರಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಬಾಯ್.